ಧರ್ಮಸ್ಥಳ ಹೆಣಯೂತ ಪ್ರಕರಣ ಮತ್ತೆ ಚರ್ಚೆಗೆ ಗ್ರಾಸವಾಗಿದೆ. ಚಿನ್ನಯ್ಯನ ರಿಟ್ಟರ್ಜಿಗೆ ಮಟ್ಟಣ್ಣನವರ ಕೌಂಟರ್. ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಬಗ್ಗೆ ಮಟ್ಟಣ್ಣ ಎಕ್ಸ್ಕ್ಲೂಸಿವ್ ಟಾಕ್. ಚಿನ್ನಯ್ಯ ರಿಟ್ಟರ್ಜಿ ಕೋರ್ಟಿಗೆ ಸಲ್ಲಿಸಿದ ನಂತರ ಮಟ್ಟಣ್ಣ ಪ್ರಥಮವಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ಗಿರೀಶ್ ಮಟ್ಟಣ್ಣನವರ್ ಸೌಜನ್ಯ ಪರ ಹೋರಾಟಗಾರರ ಪೈಕಿ ಪ್ರಮುಖರು. ಚಿನ್ನಯ್ಯ ರಿಟ್ಟರ್ಜಿ ಸಲ್ಲಿಕೆಯ ಬಗ್ಗೆ ಮಟ್ಟಣ್ಣ ಏನು ಹೇಳ್ತಾರೆ? ಮಾಸ್ಕ್ ಮ್ಯಾನ್ ಮೇಲೆ ಅನುಮಾನವೋ ಅಥವಾ ಕೋಪವೋ? ಪ್ರಕಾಶ್ ರಾಜ್ ಹೆಸರು ಥಳಕು ಹಾಕಿಕೊಂಡ ವಿಚಾರಕ್ಕೆ ಮಟ್ಟಣ್ಣ ಏನಂತಾರೆ? ಫ್ರೀಡಂ ಟಿವಿಯಲ್ಲಿ ಮಟ್ಟಣ್ಣನವರ ಎಕ್ಸ್ಕ್ಲೂಸಿವ್ ಟಾಕ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಕ್ಸ್ಕ್ಲೂಸಿವ್ ಝೂಮ್ ನಲ್ಲಿ ಜಾಯಿನ್ ಆಗ್ತಾರೆ. ಹೆಣಯೂತ ಪ್ರಕರಣದಲ್ಲಿ ಚಿನ್ನಯ್ಯ ಆರೋಪಿ ಎಂದು ಹೇಳಲಾಗ್ತಾ ಇತ್ತು. ಅದರ ಭಾಗವಾಗಿ ಹಿಸ್ ಅರೆಸ್ಟ್. ಒಮ್ಮೆ ಬಂಧನಕ್ಕೂ ಒಳಗಾಗಿದ್ರು. ಅದಾದ ನಂತರ ಕಾನೂನು ಪ್ರಕಾರ ಬೇಲ್ ತಗೊಂಡು ಈಗ ಬೇಲ್ ಮೇಲೆ ಹೊರಗಿದ್ದಾರೆ. ಹೊರಗೆ ಕೂತಿರುವ ಚಿನ್ನಯ್ಯ ಕೋರ್ಟಿಗೆ ರಿಟ್ಟರ್ಜಿ ಸಲ್ಲಿಕೆ ಮಾಡಬಹುದಾದ ಹಕ್ಕು ಮತ್ತು ಅಧಿಕಾರವನ್ನು ಹೊಂದಿದ್ದಾರೆ. ಅದರ ಭಾಗವಾಗಿ ರಿಟ್ಟರ್ಜಿ ಸಲ್ಲಿಕೆ ಮಾಡಿದ್ದಾರೆ. ನನ್ನೊಬ್ಬನನ್ನ ಪ್ರತ್ಯೇಕವಾಗಿ ಟಾರ್ಗೆಟ್ ಮಾಡಲಾಗ್ತಾ ಇದೆ, ನನ್ನ ವಿರುದ್ಧ ಕ್ರಮಗಳಾಗಿದೆಯೇ ಹೊರತು ಈ ಪ್ರಕರಣದಲ್ಲಿ ಭಾಗಿಯಾದವರ ವಿರುದ್ಧ ಕ್ರಮ ಯಾಕಿಲ್ಲ? ರಿಟ್ಟರ್ಜಿಯಲ್ಲಿ ಕೆಲ ಖ್ಯಾತನಾಮರ ಹೆಸರನ್ನೂ ಕೂಡ ಉಲ್ಲೇಖ ಮಾಡಲಾಗಿದೆ. SIT ತನಿಖೆಯ ಮಧ್ಯಂತರ ವರದಿ ಸಲ್ಲಿಕೆ ಆಗಿದೆಯೇ ಹೊರತು ಅಂತಿಮ ವರದಿ ಈವರೆಗೂ ಸಲ್ಲಿಕೆ ಆಗಿಲ್ಲ. ಅಂತಿಮ ವರದಿ ಈವರೆಗೂ ಸಲ್ಲಿಕೆಯಾಗಿಲ್ಲ. ಇನ್ನು ಸೌಜನ್ಯ ಪರ ಹೋರಾಟದಲ್ಲಿ ಕಾಣಿಸಿಕೊಂಡವರ ಪೈಕಿ ಗಿರೀಶ್ ಮಟ್ಟಣ್ಣನವರು ಕೂಡ ಆದಷ್ಟು ಬೇಗ SITಯ ಅಂತಿಮ ವರದಿ ಸಲ್ಲಿಕೆಯಾಗಬೇಕು, ಸತ್ಯಾಸತ್ಯತೆಗಳು ಹೊರಗೆ ಬರಬೇಕು ಅನ್ನೋ ವಾದವನ್ನು ಮಂಡಿಸ್ತಾರೆ. ಸೊ ಈ ಬಗ್ಗೆ ಕ್ಲಾರಿಟಿ ಕೊಡೋದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಫ್ರೀಡಂ ಟಿವಿಯ ಜೊತೆ ಈಗಾಗಲೇ ಗಿರೀಶ್ ಮಟ್ಟಣ್ಣನವರು ಜಾಯಿನ್ ಆಗಿದ್ದಾರೆ. ಸರ್ ನಮಸ್ಕಾರ, ನನ್ನ ಧ್ವನಿ ರೀಚ್ ಆಗ್ತಾ ಇದೆಯಾ ತಮಗೆ? ಆಡಿಬಲ್ ಕ್ಲಿಯರ್ ಇದೆ. ಎಸ್, ಈಗಾಗಲೇ ಚಿನ್ನಯ್ಯ ಮಾಸ್ಕ್ ಮ್ಯಾನು ಕೋರ್ಟಿಗೆ ರಿಟ್ಟರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಆ ರಿಟ್ಟರ್ಜಿಯಲ್ಲಿ ಒಂದಷ್ಟು ಖ್ಯಾತನಾಮರ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ರು. ಈ ರಿಟ್ಟರ್ಜಿಯ ಬಗ್ಗೆ ಪ್ರಥಮ ರಿಯಾಕ್ಟ್ ಸರ್ ತಮ್ಮದು? ಪ್ಲೀಸ್ ಕಂಟಿನ್ಯೂ. ನನ್ನ ಧ್ವನಿ ರೀಚ್ ಆಗ್ತಿದೆಯಲ್ಲ ಅಗೈನ್? ಇಲ್ಲ, ವೈಫೈ ಇದೆ. ಎಸ್ ಪ್ಲೀಸ್ ಕಂಟಿನ್ಯೂ. ಕೇಳ್ತಾ ಇದೆಯಾ? ಹಲೋ. ಎಸ್, ತಮ್ಮ ಧ್ವನಿ ನನಗೆ ಕೇಳಿಸ್ತಾ ಇದೆ. ಪ್ಲೀಸ್ ಕಂಟಿನ್ಯೂ. ಈಗ ಏನಂದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಚಿನ್ನಯ್ಯ ಅವರ ಮುಖಾಂತರ ಏನು ನಿಜವಾದ ತನಿಖೆ ನಡೀತಾ ಇದೆ, ಅದರ ಒಂದು ದಿಕ್ಕು ತಪ್ಪಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿ. ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಅವರು ಕೊಟ್ಟಂತಹ ಹೇಳಿಕೆ ಒಂದು ಎಲ್ಲರಿಗೂ ಕೂಡ ಗೊತ್ತಿರ್ಲಿ, ಆ ರಿಟ್ ಪಿಟಿಷನ್ ಏನಿದೆ ಅದು ಚಿನ್ನಯ್ಯ ಅವರ ಹೇಳಿಕೆನೆ ಹೊರತು ನ್ಯಾಯಾಲಯದ ಆದೇಶ ಅಲ್ಲ. ಅದು ನ್ಯಾಯಾಲಯದ ಆದೇಶ ಅನ್ನೋ ರೀತಿ ಬಿಂಬಿಸ್ತಾ ಇದ್ದಾರೆ. ನ್ಯಾಯಾಲಯಕ್ಕೆ ಯಾರು ಏನ್ ಬೇಕಾದ್ರೂ ಹೇಳ್ಬಹುದು. ಆದ್ರೆ ಇಲ್ಲಿ ನಮಗೆ ಇರ್ತಾ ಇರುವಂತ ಪ್ರಶ್ನೆ, ಅದರಲ್ಲಿರೋ ಕಂಟೆಂಟ್ ಏನಿದೆಯಲ್ಲ, ಮುಖ್ಯವಾಗಿ ಕೊನೆಗೆ ಹೇಳ್ತಾರ ಅವರು, ಇದು ತುಂಬಾ ವಿಳಂಬ ಆಗ್ತಾ ಇದೆ. ಯಾಕೆ ವಿಳಂಬ ಆಗ್ತಾ ಇದೆ ಅಂತ ನೋಡಿ, ಚಿನ್ನಯ್ಯ ಅವರು ಈಸ್ ಅ ಪಾರ್ಟ್ ಆಫ್ ಕೇಸ್. ಅದು ಪ್ರಕರಣದು ಧರ್ಮಸ್ಥಳ ಪ್ರಕರಣ. ಅದರಲ್ಲಿ ಅವರು ಸಾಕ್ಷಿನೂ ಆಗಿರ್ಬೋದು ಅಥವಾ ಆ ಕೃತ್ಯದಲ್ಲಿ ಭಾಗಿನೂ ಕೂಡ ಆಗಿರ್ಬೋದು. ತನಿಖೆ ನಡೀತಾ ಇದೆ. ತನಿಖೆ ನಿಲ್ಸಿ ಅನ್ನೋದ್ರ ಅರ್ಥ ಏನು? ಬೇಗ ಮುಗಿಸಿ ಅನ್ನೋದ್ರ ಅರ್ಥ ಏನು? ಇದು ನಮ್ಮ ಪ್ರಶ್ನೆ. ಆ ನಂತರ ಸ್ವತಃ ಚಿನ್ನಯ್ಯ ಅವರೇ ಹೇಳಿದ್ರು, ಮೊದಲನೆಯ ದಾಖಲೆ ಇದೆ, ದಯವಿಟ್ಟು ಎಲ್ರು ಗಮನಿಸ್ಬೇಕು ಇದನ್ನ. ಈಗ ತನಿಖೆ ಮುಗಿಯುವ ಹಂತದಲ್ಲಿ ಇರಬೇಕಾದ್ರೆ ಈ ಒಂದು ನ್ಯಾಯಾಲಯಕ್ಕೆ ಕೊಡ್ತಾರೆ ಏನು ರಿಟ್ ಪಿಟಿಷನ್ ಅದು. ಬಟ್ ವಾಟ್ ಅಬೌಟ್ ದ ಒರಿಜಿನಲ್ ಸ್ಟೇಟ್ಮೆಂಟ್, ಅಧಿಕೃತವಾಗಿ 164 ಸ್ಟೇಟ್ಮೆಂಟ್, ಅದ್ರ ಬಗ್ಗೆ ಏನು? ಅವಾಗ ಸ್ವತಃ ಅವರೇ ಹೇಳ್ತಾರೆ, ನನಗ್ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ, ಬೇಕಿದ್ರೆ ನಾನು ಹೂತು ಹಾಕಿದ್ ನಿಜ, ಅತ್ಯಾಚಾರಗಳು ನಡೆದಿದ್ದು ನಿಜ, ಕೊಲೆ ಆದಂತಹ ದೇಹಗಳನ್ನ ನಾನು ಹೂತು ಹಾಕಿದ್ ನಿಜ ಧರ್ಮಸ್ಥಳ ಸುತ್ತಮುತ್ತಲು, ನನಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಅಂತ ಹೇಳಿದ್ದಾರೆ. ಸೊ ಇವತ್ತು ನಾವು ಏನ್ ಆಗ್ರಹ ಮಾಡ್ತಾ ಇದೀವಿ, ದಯವಿಟ್ಟು ಚಿನ್ನಯ್ಯ ಅವರಿಗೆ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ. ಒಂದು ಸಾರಿ ಟು ಸೇ ದಿಸ್,
ನಿಮ್ಮ ಕ್ಯಾಮರಾ ಆನ್ ಮಾಡಿ. ನಿಮ್ಮ ಧ್ವನಿ ಸ್ಪಷ್ಟವಾಗಿದೆ. ಕ್ಯಾಮರಾ ಆನ್ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತೆ. ಓಕೆ ಓಕೆ. ಸ್ವಲ್ಪ ಎಸ್, ಸಾಧ್ಯ ಆಗದೇ ಇದ್ದ ಸಂದರ್ಭದಲ್ಲಿ ನೀವು ಹಿಂಗೆ ಕಂಟಿನ್ಯೂ ಮಾಡ್ಬೋದು. ಹಾ ಹಾ, ವೇಟ್ ಕ್ಯಾಮ್ರಾ ಆನ್ ಮಾಡ್ತೀನಿ. ಓಕೆ, ಈಗ ಆನ್ ಆಗಿದೆ ಅನ್ಕೊಂಡಿದ್ದೀನಿ. ಎಸ್, ಥ್ಯಾಂಕ್ ಯು. ಪ್ಲೀಸ್ ಕಂಟಿನ್ಯೂ. ಓಕೆ, ಈಗ ಚಿನ್ನಯ್ಯ ಅವರು ಬ್ರೈನ್ ಮ್ಯಾಪಿಂಗು ಮಾಡಿಸ್ಲಿ ಅಂತ ನಾವು ಆಗ್ರಹ ಮಾಡ್ತಾ ಇದೀವಿ. ಆ ನಂತರ ಅವಶ್ಯಕತೆ ಬಿದ್ದರೆ ನಮಗೆ ಬ್ರೈನ್ ಮ್ಯಾಪಿಂಗ್ ಕೂಡ ಮಾಡಿಸ್ಲಿ. ಯಾಕಂತ ಹೇಳಿದ್ರೆ ಒಂದು ವೇಳೆ ನಮ್ಮಲ್ಲಿ ಸತ್ಯಾಂಶ ಇಲ್ಲ, ನಾವು ಏನಾದರೂ ಒಂದು ಏನು ಇವ್ರು ಹೇಳೋ ಹಂಗೆ 200 ಕೋಟಿ ರೂಪಾಯಿ ಷಡ್ಯಂತ್ರ, ದೇವಸ್ಥಾನಕ್ಕೆ ಷಡ್ಯಂತ್ರ, ವಿರುದ್ಧ ಷಡ್ಯಂತ್ರ, ಮ್ಯಾಲಿಂತ್ರ ಕೆಳಗೆ ಇಳಿದಂತ ದೇವಮಾನವನ ವಿರುದ್ಧ ಷಡ್ಯಂತ್ರ, ಹಂಗೇನಾರ ಇದ್ರೆ ಪ್ಲೀಸ್ ನಮ್ ಪ್ರೊಸೀಡ್ ಮಾಡಿ. ನಮ್ಮ ಮೇಲೇನು ಕೂಡ ನೀವು ಏನೋ ಬ್ರೈನ್ ಮ್ಯಾಪಿಂಗ್ ಮಾಡಿ. ಅದ್ ಬಿಟ್ಟು ಬರೀ ಸುಮ್ನೆ ಇಂತರ ಹೇಳಿಕೆಗಳನ್ನ ಸುಳ್ಳು ಹೇಳಿಕೆ ಅವ್ರ ಮುಖಾಂತರ ಕೊಡ್ಸೋದಿದೆಯಲ್ಲ, ಇದು ಜನರಲ್ಲಿ ಗೊಂದಲ ಹುಟ್ಟಿಸಿ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತ ಅತ್ಯಂತ ಭೀಕರ ಪ್ರಕರಣದ ತನಿಖೆಯನ್ನ ಮಾಡ್ತಾ ಇದಾರಲ್ಲ, ಅದರ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಇವರು ಮಾಡ್ತಾ ಇದ್ದಾರೆ ಇಷ್ಟೇ. ಈಗ ಗಿರೀಶ್ ಅವರೇ, SIT ಅವ್ರು ಸರ್ ಹೇಳಿ. ಎಸ್ ಪ್ಲೀಸ್. ಈಗ ಇದರ ನಂತರದ ನಿಮ್ಮ ಕಾನೂನು ಹೋರಾಟಗಳು ಹೆಂಗಿರ್ತವೆ ಅಂತ, ಒಂದು ವೇಳೆ ಆ ರಿಟ್ ಅರ್ಜಿಯಲ್ಲಿ ಆತ ಉಲ್ಲೇಖ ಮಾಡಿರೋದು ಎಲ್ಲವೂ ಕೂಡ ದಿಕ್ಕು ತಪ್ಪಿಸುವ ಹುನ್ನಾರವೇ ಆಗಿದ್ರೆ ಅದರ ವಿರುದ್ಧ ನಿಮ್ಮದು ಒಂದು ಕ್ರಮ ಆಗಬೇಕಲ್ಲ, ಕಾನೂನಲ್ಲಿ ನಿಮಗೂ ಒಂದು ಅವಕಾಶಗಳು ಇರ್ತಾವಲ್ಲ? ಎಸ್, ಎಕ್ಸಾಕ್ಟ್ಲಿ. ನಾನು ಅದಕ್ಕೆ ಇವತ್ತು ಹೋಗಿ SIT ಕಚೇರಿಗೆ ಹೋಗಿ ಖುದ್ದಾಗಿ ಹೋಗಿ ನಾವು ಮತ್ತು ನಮ್ಮ ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆಯ ಅಧ್ಯಕ್ಷರಾದಂತ ಮತ್ತು ಆತ್ಮೀಯರು ಮತ್ತು ಬಹಳ ವರ್ಷಗಳಿಂದ ಸೌಜನ್ಯ ಹೋರಾಟದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಜೊತೆಗೆ ತೊಡಸ್ಕೊಂಡಂತವ್ರು, ಇಡೀ ಮತ್ತು ನಮ್ಮ ಜಯಂತ್ ಟಿ ಅವರು, ನಮ್ಮ ಬಳಗ ಏನಿದೆ ಎಲ್ಲರೂ ಸೇರ್ಕೊಂಡು ಹೋಗಿ ದೂರನ್ನ ಕೊಟ್ಟು ಬಂದಿದ್ದೀವಿ. ಈ ಏನು ಹೇಳಿಕೆ ಕೊಟ್ಟಿದಾರಲ್ಲ ನೋಡಿ, ಚಿನ್ನಯ್ಯ ಈಸ್ ಅ ಪಾರ್ಟ್ ಆಫ್ ಈಸ್ ಅನ್ ಅಕ್ಯೂಸ್ಡ್. ಜೈಲಲ್ಲಿ ಹೋಗಿ ಬಂದಂತ ವ್ಯಕ್ತಿ ತನಿಖೆ ಬೇಗ ಮುಗಿಸಿ ಅಂತ ಹೇಳ್ತಾ ಇದ್ದಾರೆ. ಆ ನಂತರ ಇನ್ನೊಂದು ಗಮನಿಸಬೇಕು ಸರ್, ಇವು ಇಷ್ಟು ದಿನ ಇಲ್ಲದೆ ಇರುವಂತದ್ದು. ರಮಾ ನಾಗರಾಜ್ ಇಷ್ಟು ದಿನ ಇದ್ದಿದ್ದೇ ಇಲ್ಲ, SIT ಯಲ್ಲಿ ಅವ್ರ ಹೆಸರೇ ಬಂದಿದ್ದಿಲ್ಲ, ಪ್ರಕಾಶ್ ರಾಜ್ ಹೆಸರಿಲ್ಲ, ಇನ್ನು ಒಂದು 5-6 ಹೆಸರು ಯಾವತ್ತಿಗೂ ಉಲ್ಲೇಖನೆ ಮಾಡಿಲ್ಲ. ಈಗ ಯಾಕೆ ಬಂತದ ಹೆಸರು? ವಾಟ್ ಇಸ್ ದ ರೀಸನ್? ಅವಾಗೆಲ್ಲ ಫಾರಿನ್ ಫಂಡ್ ಅಂದ್ರು, ಈಗ ಮತ್ ಲೋಕಲ್ ಫಂಡ್ ಆಯ್ತಾ, ಈಗ ಕೇರಳ ಫಂಡ್ ಆಯ್ತಾ ಈಗ? ಸೊ ಅವ್ರ ಮೇಲೆ ನಾವು ಅವ್ರನ್ನು ಕೂಡ ಕಸ್ಟಡಿಗೆ ತಗೊಳ್ಳೇಬೇಕು. ಯಾಕಂತ ಹೇಳಿದ್ರೆ ನನ್ಗನ್ಸಿದ ಮಟ್ಟಿಗೆ ಈಸ್ ಅ ಪಾರ್ಟ್ ಆಫ್ ದಟ್ ಸೀರಿಯಲ್ ಕಿಲ್ಲಿಂಗ್, ಸೀರಿಯಲ್ ರೇಪ್. ಅವು ಹೂತ್ ಹಾಕಿದ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹಿ ಈಸ್ ಅ ಪಾರ್ಟ್ ಆಫ್ ದಟ್ ಹಾರರ್. ಹಿಂಗಾಗಿ ಮೊನ್ನೆ ಬಂಗ್ಲೆಗುಡ್ಡದಲ್ಲಿ ತಾವು ಗೊತ್ತಿರಬಹುದು, ಎಲ್ಲಾ ಮಾಧ್ಯಮದವರು ಕೂಡ ಅಲ್ಲಿ ಉಪಸ್ಥಿತರಿದ್ರು. ಬಂಗ್ಲೆಗುಡ್ಡೆಗೆ ಬೆಂಗಳೂರಿನಿಂದ FSL ಟೀಮ್ ಬಂದಿದೆ. ಪ್ರದೀಪ್ ಅನ್ನುವಂಥವ್ರನ್ನ ಅವರು ಕರ್ಕೊಂಡು ಬಂದು ಕ್ರಿಮಿನಲ್ ಕ್ರೈಮ್ ಸೀನ್ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅವಾಗ ಅವ್ರಿಗೆ ಭಯ ಶುರು ಆಗಿದೆ. ಅದಕ್ಕೆ ಆ FSL ಟೀಮ್ ಬಂದು ಕ್ರೈಮ್ ಸೀನ್ ರಿಕ್ರಿಯೇಷನ್ ಮಾಡಿದ ಮೇಲೆ ಇದೆಲ್ಲ ಹೊಸ ಡ್ರಾಮಾ ಸ್ಟಾರ್ಟ್ ಮಾಡಿದ್ದಾರೆ. ಅವಾಗ ಸೆಂಥಿಲ್ ಅವ್ರನ್ನ ಹಿಡ್ಕೊಂಡಿದ್ರು, ಈಗ ಪ್ರಕಾಶ್ ರಾಜ್ರನ್ನ ಹಿಡ್ಕೊಂಡ್ರು. ಮಹೇಶ್ ಶೆಟ್ಟಿ ಅವ್ರನ್ನ ಅರೆಸ್ಟ್ ಮಾಡು ಅಂತ ಹೇಳ್ತಾ ಈಗ ಪ್ರಕಾಶ್ ಶೆಟ್ಟಿ ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಕೂತ್ಕೊಂಡಿದ್ದಾರೆ. ಸೊ ಏನಿದೆ ಡ್ರಾಮಾ? ವೈ ದಿಸ್ ಕನ್ಫ್ಯೂಷನ್? ಅರೆ ನಾವು ಕೇಳ್ತಾ ಇರೋದೇನು, SIT ಅವರು ಈಗಾಗಲೇ ಮಧ್ಯಂತರ ವರದಿ ಕೊಟ್ಟು 3 ತಿಂಗಳಾಯ್ತು ಅಂತ ಹೇಳಿ ನಮಗೆ ಮಾಹಿತಿ ಹಕ್ಕಿನಿಂದ ಬಂದಿದೆ. ಯಾಕೆ ಅದನ್ನ ರಿಲೀಸ್ ಮಾಡ್ತಾ ಇಲ್ಲ? ನಾವು ಕೇಳ್ತಾ ಇರೋದು ಒಂದೇ ಸರ್, ಈ ಟೈಮಲ್ಲಿ ಪ್ಲೀಸ್ ಆ ವರದಿ ಏನು ಮಧ್ಯಂತರ ವರದಿಯನ್ನ ಕೊಟ್ಟಿದ್ದಾರೆ SIT ಅವರು ಸರ್ಕಾರಕ್ಕೆ, ದಯವಿಟ್ಟು ರಿಲೀಸ್ ಮಾಡಿ ಅದನ್ನ ರಿಲೀಸ್ ಮಾಡ್ದೇನೆ ಆಮೇಲೆ ಅಕಸ್ಮಾತ್ ಅದ್ರಲ್ಲಿ ಇರ್ಬಹುದಪ್ಪ, ನಾವೇನಾದ್ರೂ ಷಡ್ಯಂತ್ರ ಮಾಡಿದ್ದಿರ್ಬೋದು, 200 ಕೋಟಿನೋ 1000 ಕೋಟಿನೋ ನಾವು ತಗೊಂಡಿದ್ದಿರ್ಬಹುದಪ್ಪ. ಅದರಲ್ಲಿ ರಿಲೀಸ್ ಮಾಡಿ ಅದನ್ನ ರಿಲೀಸ್ ಮಾಡಿ. ನಮ್ಮ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ ಸರ್ಕಾರದವರು? ನಾವು BJP, ನಾವು ಸಂಘ ಪರಿವಾರದವರಲ್ಲ, ಬಲಪಂಥೀಯರು ನಾವು, ಎಲ್ರಿಗೂ ಗೊತ್ತಿರೋದೆ. ನಮ್ಮ ಮ್ಯಾಗೆ ಇಷ್ಟೊಂದು ಪ್ರೀತಿ ಲವ್ ತೋರಿಸ್ತಾ ಇದ್ದಾರೆ ಅಂತ ನಾನು ಕೇಳ್ತಾ ಇದ್ದೇನೆ. ಪ್ಲೀಸ್ ರಿಲೀಸ್ ದಟ್ SIT ರಿಪೋರ್ಟ್. ಪಬ್ಲಿಕ್ ಡೊಮೇನ್ ಅಲ್ಲಿ ಇರಬೇಕು. ಕಾಣೆಯಾದವ್ರ ಬಗ್ಗೆ ಮಾಹಿತಿ ಇದೆ, ವಾಟ್ ಎವರ್, ಅಥವಾ ನಮ್ಮ ಷಡ್ಯಂತ್ರ ಮಾಡಿದ್ರೆ ಅದನ್ನು ಕೂಡ ಬಿಡುಗಡೆ ಮಾಡಿ. ಅದನ್ನ ಬಿಟ್ಟು ಅದನ್ನ ಮುಚ್ಚಿಟ್ಕೊಂಡು ಇಲ್ಲಿ ಕೋರ್ಟಿಗೆ ಕಳಿಸಿ ಕೋರ್ಟಲ್ಲಿ ರಿಟ್ ಹಾಕಿ ಕೋರ್ಟಲ್ಲಿ ಹೋಗೋದಕ್ಕೆ ಎಲ್ರಿಗೂ ಕೂಡ ಸ್ವತಂತ್ರ ಇದ್ದಾರೆ. ಬಟ್ ಆ ರಿಪೋರ್ಟ್ ಯಾಕೆ ಮುಚ್ಚಿಟ್ಕೊಂಡಿದ್ದೀರಾ? ಆ ಎಫ್ಸ್ಟೈನ್ ಫೈಲ್ ಅನ್ನ ಯಾಕೆ ಮುಚ್ಚಿಟ್ಕೊಂಡಿದ್ದೀರಾ? ಎಫ್ಸ್ಟೈನ್ ಫೈಲು ಹಿಂಗೆ ಮುಚ್ಚಿಟ್ಕೊಂಡಿದ್ರು. ಯಾವಾಗ ಜೋರಾಗಿ ಒಬ್ಬ ನಿಷ್ಠಾವಂತ ಪತ್ರಕರ್ತರು ಕೆಲಸ ಮಾಡಿ ಹೊರಗಡೆ ಬಂತು, ಅವಾಗ ಹೊರಗಡೆ ಬಂತದು. ಅದರ್ವೈಸ್ ಎಫ್ಸ್ಟೈನ್ ಫೈಲ್ನು ಕೂಡ 5-6 ವರ್ಷದವರೆಗೆ ಮುಚ್ಚಿಟ್ಕೊಂಡು ಕೂತಿದ್ರು. ಸೊ ಆ ಧರ್ಮಸ್ಥಳ ಎಫ್ಸ್ಟೈನ್ ಫೈಲ್ ಅನ್ನ ಯಾಕೆ ಮುಚ್ಚಿಟ್ಕೊಂಡಿದ್ದೀರಾ? ನಾವು ತಪ್ಪು ಮಾಡಿದ್ರೆ ನಮ್ಮ ಮಾನ ಮರ್ಯಾದೆ ಹರಾಜ್ ಹಾಕ್ರಿ, ನೀವು ಶಿಕ್ಷೆಗೆ ಒಳಪಡಿಸಿ. ವಿ ಆರ್ ಓಕೆ, ನಾವು ಎಲ್ಲಿ ಓಡಿ ಹೋಗಿಲ್ಲ. ನಿನ್ನೆ ಆರೋಪ ಬಂದ ತಕ್ಷಣನೇ ಅಗೇನ್ ನಾವು ಮತ್ತೆ SIT ಕಚೇರಿಗೆ ಬಂದಿದ್ದೀವಿ. ನಾವು ಹೆದರ್ಕೊಂಡು ಎಲ್ಲಿ ಓಡಿ ಹೋಗಿಲ್ಲ. ನಮ್ಮನ್ನು ಕೂಡ ಒನ್ಸ್ ಅಗೇನ್ ತನಿಖೆ ಮಾಡಿ, ನನ್ನನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿ,
ಸತ್ಯಾಂಶ ಹೊರಗಡೆ ಬರ್ಲಿ ಅಂತ ಬಂದಿದೀವಿ ಹೊರತು ನಾವು ತಲೆ ಮರೆಸ್ಕೊಂಡು ಹೋಗುದಿಲ್ಲ. ಗಿರೀಶ್ ಅವರೇ, ಈಗ ಸಾಂದರ್ಭಿಕವಾಗಿ ಒಂದು ಪ್ರಶ್ನೆ. ಈಗ ಈ ಮ್ಯಾಸಿವ್ ಪ್ರಕರಣ ಸುಮಾರು 1.25 ವರ್ಷಗಳಿಂದ ಚರ್ಚೆಯಲ್ಲಿದೆ. ಈ 1.25 ವರ್ಷದ ಎಡೆಯಲ್ಲಿ ಪ್ರಕಾಶ್ ರಾಜ್ನಂತಹ ನಟನನ್ನ ನೀವು ಯಾವತ್ತಾದ್ರೂ ಸಂಪರ್ಕ ಮಾಡಿದ್ದು ಅಥವಾ ಸಂಪರ್ಕದಲ್ಲಿದ್ದು ಈ ತರಹದೇನಾದ್ರೂ ನೆನಪುಗಳಿದಾವ ಅಂತ, ನೀವು ಸಂಪರ್ಕಿಸಿದಿರಾ ಅಂತ? ಒಮ್ಮೆ ಹೇಳ್ತೀನಿ ಸರ್, ನೇರವಾಗಿ ಹೇಳ್ತೇನೆ. ಪ್ರಕಾಶ್ ರಾಜ್ ಅವ್ರ ಬಗ್ಗೆ ಅವರೇ ಹೇಳಿಕೆ ಕೊಡ್ತೇನೆ ಅಂತ ಹೇಳಿರೋದ್ರಿಂದ ನಾನು ಆನ್ ಹಿಸ್ ಬಿಹಾಫ್ ಹೇಳಿಕೆ ಕೊಡಕ್ ಆಗುದಿಲ್ಲ. ಬಟ್ ಒಂದು ಮಾತ್ರ ಸತ್ಯ, ಪ್ರಕಾಶ್ ರಾಜ್ ಅವರು ನಮಗೆ ತುಂಬಾ ಆತ್ಮೀಯರಾಗಿದ್ದು ಯಾವಾಗ ಅಂತ ಹೇಳಿದ್ರೆ ಅವರ ಗುಡ್ಡದ ಭೂತ ಸೀರಿಯಲ್ ಬ್ಲಾಕ್ ಅಂಡ್ ವೈಟ್ ದೂರದರ್ಶನದಲ್ಲಿ ನಾನು ನೋಡಿದ್ದು. ಆಸ್ ಎ ನಟನಾಗಿ ತಾವು ಕೂಡ ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡ್ತಾ ಇದ್ದಿದ್ರಿಂದಾಗಿ ತಮಗೆ ಕಾಂಟ್ಯಾಕ್ಟ್ ಇತ್ತು. ಕಾಂಟ್ಯಾಕ್ಟ್ ಅಂದ್ರೆ ಬಹಳ ಚೆನ್ನಾಗಿ ಟಿವಿ ಮುಖಾಂತರ ಕಾಂಟ್ಯಾಕ್ಟ್. ಅವಾಗ ನನಗೆ 10 ವರ್ಷ ವಯಸ್ಸು. ಈಗ ಆ ಗುಡ್ಡದ ಭೂತ ಈಗ ಅದು ಎಡಪಂಥೀಯ ಭೂತ ಅಂತ ನನ್ಗೆ ನಿನ್ನೆ ಮೊನ್ನೆ ಗೊತ್ತಾಗ್ಬಿಡ್ತದು, ಎಡಪಂಥೀಯ ಭೂತ ಅಂತ ಹೇಳಿ. ಬಟ್ ಏನಾಗಿದೆ, ಪ್ರಕಾಶ್ ರಾಜ್ ಅವ್ರೀಗ ಬಲಪಂಥೀಯ ಬಂಗ್ಲೆ ಗುಡ್ಡದ ಭೂತಕ್ಕೆ ಈಗ ಸಿಕ್ಕಾಕೊಂಡಿದ್ದಾರೆ. ಹಿ ಹ್ಯಾಸ್ ಟು ಸಾಲ್ವ್ ದ ಮಿಸ್ಟ್ರಿ ಆಫ್ ಬಂಗ್ಲೆ ಗುಡ್ಡದ ಭೂತ ಹೋತೀಗ 40 ವರ್ಷದ ಹಿಂದಿಂದು. ಈಗ ಆ ಪ್ರಕಾಶ್ ರಾಜ್ ಅವರು ಕೂಡ ಈ ವರದಿಗಳನ್ನ ಓದ್ಲಿ ಅಂತ ನಾನು ಅವರು ಇಚ್ಛಿಸ್ತೇನೆ. ಬಿಕಾಸ್ ಈಸ್ ಅ ವೆರಿ ರೆಸ್ಪೆಕ್ಟೇಬಲ್ ಸಿಟಿಸನ್. ಆನಂತರ ಸಾಮಾಜಿಕ ಬದಲಾವಣೆ ಬಗ್ಗೆ ಸಾಕಷ್ಟು ಹೇಳಿಕೆಗಳನ್ನ ಅವ್ರು ಕೊಡ್ತಾ ಇದ್ದಾರೆ. ಈಸ್ ಆಕ್ಟಿವ್, ಸೋಷಿಯಲಿ ಆಲ್ಸೋ ಆಕ್ಟಿವ್ ಪರ್ಸನ್. ಸೊ ಹಿಂಗಾಗಿ ಅವರು ಕೂಡ ಇದ್ರ ಬಗ್ಗೆ ಈಗೇನು SIT ಇದ್ರ ಬಗ್ಗೆ ಮತ್ತೆ ಅವ್ರ ಮೇಲೆ ಏನೋ ಆರೋಪಗಳು ಕೇಳಿ ಬಂದಿದೆ, ದಯವಿಟ್ಟು ಅವರೇ ಅದಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇನ್ನೊಂದು ಸರ್, ಅಲ್ಲ ಸರ್, ಇನ್ನೊಂದು 200 ಕೋಟಿ ರೂಪಾಯಿ ಇಲ್ಲಿ ಕೇಳ್ತಾ ಇರೋದು 200 ಕೋಟಿ ರೂಪಾಯಿ. 200 ಕೋಟಿ ರೂಪಾಯಿ ಏನಾದ್ರೂ ಅವರು ನನಗೆ ಕೊಡ್ತೀನಿ ಅಂತ ಚಿನ್ನಯ್ಯನ ಮುಂದೆ ಹೇಳಿದ್ರೆ, ನನಗೆ ಗೊತ್ತಿಲ್ಲ, ನನಗಂತರೂ 200 ಕೋಟಿ ಅಲ್ಲ 2 ರೂಪಾಯಿನೂ ಕೂಡ ಬಂದಿಲ್ಲ ಅವರಿಂದ. ಒಂದ್ ವೇಳೆ ಕೊಡ್ತೀನಿ ಅಂತ ಹೇಳಿದ್ರೆ ದಯವಿಟ್ಟು ಯಾರಾದ್ರೂ ನಡುವೆ ಆಗಿ ಮಧ್ಯವರ್ತಿ ಆಗಿ 200 ಕೋಟಿ ರೂಪಾಯಿ ನನಗೆ ಕೊಡಿಸ್ಬೇಕು. ನಾನು ಅದನ್ನ ಕೇಳ್ತಾ ಇದ್ದೀನಿ. ಯಾರು ದುಡ್ಡು ಕೊಡಿಸ್ತಾರೆ ಅವ್ರಿಗೂ ಬೇಕಾದ್ರೆ ಶೇರ್ ಕೂಡ ಕೊಡ್ತೀನಿ ನಾನು. ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಚಿನ್ನಯ್ಯ ಸಲ್ಲಿಕೆ ಮಾಡಿರುವ ರಿಟ್ ಅರ್ಜಿಯನ್ನ ಅತ್ಯಂತ ಗಿರೀಶ್ ಮಟ್ಟಣ್ಣನವರಿಗೆ ಸಂಬಂಧಪಟ್ಟ ಹಾಗೆ ಈ ರಿಟ್ ಅರ್ಜಿ ಅನ್ನೋದು ನಮಗೆ ಯಾವ ಆತಂಕವೂ ತರ್ತಿಲ್ಲ. ಕಾನೂನಿನಲ್ಲಿ ಆ ಮನುಷ್ಯನಿಗೆ ರಿಟ್ ಅರ್ಜಿ ಸಲ್ಲಿಕೆ ಮಾಡೋ ಅವಕಾಶ ಇದೆ. ರಿಟ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅದೊಂದು ನ್ಯಾಯಾಲಯದ ತೀರ್ಪಲ್ಲ. ರಿಟ್ ಅರ್ಜಿಯನ್ನು ಇಷ್ಟು ಪ್ರಮಾಣದಲ್ಲಿ ಗಂಭೀರವಾಗಿ ಯಾಕೆ ತಗತ್ತೀರಿ ಅಂತ ನಮಗೆ ಹೇಳ್ತಾರೆ. ಅದು ನ್ಯಾಯಾಲಯದ ತೀರ್ಪಲ್ಲ. ರಿಟ್ ಅರ್ಜಿಯಲ್ಲಿ ಒಬ್ಬ ಮನುಷ್ಯ ಏನು ಬೇಕಾದ್ರೂ ಹೇಳಿಕೆಯನ್ನು ಕೊಡ್ಬೋದು. 200 ಕೋಟಿ ಅಂತಾನು ಅನ್ಬೋದು, 300 ಕೋಟಿ ಅಂತಾನು ಅನ್ಬೋದು, ಪ್ರಕಾಶ್ ರಾಜ್ ಹೆಸರು ಉಲ್ಲೇಖ ಮಾಡ್ಬೋದು, ಅಥವಾ ಅದಕ್ಕೂ ಮೇರು ನಟನ ಹೆಸರು ಕೂಡ ಉಲ್ಲೇಖ ಮಾಡ್ಬೋದು. ಮನುಷ್ಯನ ನಾಲಿಗೆಗೆ ಯಾವುದೇ ತರಹದ ನಿರ್ಬಂಧಗಳು ವಿಧಿಸೋದಿಲ್ಲ ರಿಟ್ ಅರ್ಜಿ ಅನ್ನೋ ತರಹ ಮಾತನಾಡಿದ್ರು. ಸರಿ, ನಿಮಗೂ ಪ್ರಕಾಶ್ ರಾಜಿಗೂ ಸಂಪರ್ಕ ಆಗಲಿ ಸಂಬಂಧ ಆಗಲಿ ಇದೆಯಾ ಅಂತ ಕೇಳಿದ್ರೆ, ಸಣ್ಣ ವಯಸ್ಸಿನಿಂದಲೇ ಅವರ ಸಿನಿಮಾಗಳನ್ನು ನೋಡ್ಕೊಂಡು ಬಂದಿದ್ದೀನಿ. ಅವರ ಪರಿಚಯ ಶುರುವಾದಾಗ ನನಗೆ 10 ವರ್ಷ ಅಂತ ಹೇಳ್ತಾರೆ. ಒಟ್ಟಾರೆ ಚಿನ್ನಯ್ಯನ ರಿಟ್ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿರೀಶ್ ಮಠಣ್ಣವರು ಈವರೆಗೂ ಮಾತನಾಡಿದ್ರು.